ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರು ಬರೋಬ್ಬರಿ 22 ವರ್ಷದ ಹಿಂದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಕೂಡಿಟ್ಟ ಹಣದಲ್ಲಿ ನಿವೇಶನವನ್ನ ಖರೀದಿಸಿದ್ರು. ಪುಟ್ಟ ಮನೆ ಜೊತೆ ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿಯಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ರು. ಇತ್ತೀಚೆಗೆ ಹಳೆ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಕೆಲ ಅಪರಿಚಿತ ವ್ಯಕ್ತಿಗಳು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಗೂಂಡಾಗಿರಿಯನ್ನ ನಡೆಸ್ತಾ ಇದ್ರು. ಪೊಲೀಸರು ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತ ನೊಂದ ಕುಟುಂಬ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 22 ವರ್ಷದ ಹಿಂದೆ ಖರೀದಿ ಮಾಡಿದ ನಿವೇಶನ ಕಬ್ಜೆ ಯತ್ನ ಆರೋಪ. ಮನೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಅಪರಿಚಿತ ಗೂಂಡಾಗಳಿಂದ ಬೆದರಿಕೆ. ಕೋರ್ಟ್ ಆದೇಶವಿದ್ರೂ ಗೂಂಡಾಗಳಿಗೆ ಪೊಲೀಸರು ಸಾಥ್ ಆರೋಪ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದ ಖಾತಾ ನಂಬರ್ 256 ಅಸೆಸ್ಮೆಂಟ್ ನಂಬರ್ 30/1 ನಿವೇಶನವನ್ನು ಉಳಿಸಿಕೊಳ್ಳಲು ರಾಜ ಮತ್ತು ಅಮೃತ ಕುಟುಂಬ ಇಂದು ಕಂಡವರ ನೆರವು ಬೇಡುತ್ತಿದೆ. ನಮಗೆ ಪ್ರಾಣ ಬೆದರಿಕೆ ಇದ್ದು ನಮ್ಮ ಜೀವನಾಧಾರವಾದ ನಿವೇಶನವನ್ನು ಉಳಿಸಿಕೊಡಿ ಎಂದು ಈ ಕುಟುಂಬ ಕಣ್ಣೀರಿಡುತ್ತಿದೆ. ಜಗದೀಶ್ ಮತ್ತು ಲೋಹಿತ್ ಎಂಬುವವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ 30-40 ಅಳತೆಯ ನಿವೇಶನ ನಮಗೆ ಸೇರಿದ್ದು ಎಂದು ನಿತ್ಯ ತೊಂದರೆ ಕೊಡುತ್ತಿದ್ದಾರೆ. ಮಹಿಳೆಯರು ಸೇರಿದಂತೆ ಅಪರಿಚಿತ ಗೂಂಡಾಗಳು ನಿತ್ಯ ಮನೆ ನಿರ್ಮಾಣ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದು ಪ್ರಶ್ನೆ ಮಾಡಿದರೆ ಇಡೀ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ. ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರೂ ಪೊಲೀಸರು ಯಾವುದೇ ಕ್ರಮ ವಹಿಸುತ್ತಿಲ್ಲ ಎನ್ನುವುದು ಸಂತ್ರಸ್ತರ ಗಂಭೀರ ಆರೋಪ. ಬದಲಿಗೆ ಗೂಂಡಾಗಳ ಪರವಾಗಿ ನಿಂತು ಮನೆ ಖಾಲಿ ಮಾಡಿ ಎಂದು ಪೊಲೀಸರೇ ಈ ಕುಟುಂಬಕ್ಕೆ ಧಮಕಿ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ನಮಗೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ನ್ಯಾಯ ಮತ್ತು ರಕ್ಷಣೆ ಸಿಗುತ್ತಿಲ್ಲ. ನಮಗೆ ಹೀಗೆಯೇ ತೊಂದರೆ ನೀಡಿದರೆ ಇಡೀ ಕುಟುಂಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ರಾಜ ಕುಟುಂಬ ತಮ್ಮ ಅಳಲನ್ನು ತೋಡಿಕೊಂಡಿದೆ. ಈ ಜಾಗ ಬಿಟ್ಟರೆ ನಾವು ಹೋಗೋಕ್ಕಾಗಲ್ಲ. ಜಾಗ ಖಾಲಿ ಮಾಡಿದ್ರೆ ರೌಡಿಗಳು ಬಂದು ಜೀವ ಇರಬೇಕಾ ಬೇಡವಾ, ಜೀವ ಎತ್ತು ಬಿಡ್ತೀನಿ ಅಂತ ಗಲಾಟೆ ಮಾಡ್ತಾರೆ. ನಮಗೆ ದಯವಿಟ್ಟು ನಮಗೆ ಸಹಾಯ ಮಾಡಿ. ನಮಗೆ ಜಾಗ ಅದು ಕಿತ್ಕೊಂಡ್ರೆ ನಾವು ಕುಟುಂಬ ಸಮಯನೂ ನಾವು ವಿಷ ಕೊಟ್ಟು ಈ ಜಾಗನೇ ತಿರುಗಿಬಿಟ್ಟಿವಿ. ಅದಕ್ಕೆ ನಾವು ಹತ್ರ ಪೊಲೀಸವರು ಯಾರು ನಮಗೆ ಸಹಾಯ ಮಾಡಿರ್ಲಿಯೋ ಪೊಲೀಸ್ ಅವ್ರ ಹೆಸರೆಲ್ಲ ಬರೆದುಬಿಟ್ಟು ನಾನು ಈ ಜಾಗದಲ್ಲಿ ವಿಷ ಕೊಟ್ಟು ಸಾಯಿಸ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ. ಶಾಂತಿಪುರ ನಿವಾಸಿಯಾದ ರಾಜ ಅವರು 2004ರಲ್ಲಿ ಈ ನಿವೇಶನವನ್ನು ನಂಜುಂಡಪ್ಪ, ನಾರಾಯಣ ರೆಡ್ಡಿ ಮತ್ತು ರಾಣಿಯಮ್ಮರಿಂದ ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದರು. ಅಂದಿನಿಂದ ಅದೇ ನಿವಾಸನದಲ್ಲಿ ಪುಟ್ಟ ಮನೆ, ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿ ನಡೆಸಿಕೊಂಡು ಗೌರವಯುತವಾಗಿ ಜೀವನ ಸಾಗಿಸುತ್ತಿದ್ದರು. ಇತ್ತೀಚೆಗೆ ಹಳೆ ಕಟ್ಟಡ ಶಿಥಿಲವಾದ್ದರಿಂದ ಅದನ್ನು ನೆಲಸಮ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲು ಶುರು ಮಾಡಿದರು. ಆದರೆ ಕಟ್ಟಡ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಜಗದೀಶ್ ಮತ್ತು ಲೋಹಿತ್ ಗೂಂಡಾಗಳನ್ನು ಕಳಿಸಿ ಕೆಲಸ ನಿಲ್ಲಿಸುವಂತೆ ಅಡ್ಡಿಪಡಿಸುತ್ತಿದ್ದಾರೆ. ಆವಾಗ ಸೀಟು ಮನೆ ಇತ್ತು. ಸೀಟು ಮನೆ ಇವಾಗ ಇಷ್ಟು ವರ್ಷ ಮೇಂಟೈನ್ ಮಾಡ್ತಾ ಇದ್ವಿ. ಮಳೆ ಬಿದ್ದು ಎಲ್ಲ ಸೋರಿ ಕೆಳಗಡೆ ಹೋದ ಮೇಲೆ ಹೊಡೆದಾಕ್ಬಿಟ್ಟು ಗೋಡೆ ಹಾಕಿ ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ತಾ ಇದ್ದೆ. ಆವಾಗ ಇವಾಗ ಬಂದ್ಬಿಟ್ಟು ರೆವಡಿಯವರು ಡೈಲಿ ಬರ್ತಾರೆ, 10 ಲೇಡೀಸ್ ಬರ್ತಾರೆ, ಹೊಡಿತೀನಿ ಸಾಯಿಸ್ತೀನಿ ಅಂತಾರೆ. ಈ ಕಿರುಕುಳದ ವಿರುದ್ಧ ರಾಜ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೋರ್ಟ್ ಕೂಡ ಜಗದೀಶ್, ಲೋಹಿತ್ ಮತ್ತು ಸಂಗಡಿಗರು ಈ ನಿವೇಶನಕ್ಕೆ ಅತಿಕ್ರಮ ಪ್ರವೇಶ ಮಾಡಬಾರದು ಮತ್ತು ಇವರ ಅನುಭವಕ್ಕೆ ತೊಂದರೆ ಕೊಡಬಾರದು ಎಂದು ಇಂಜೆಕ್ಷನ್ ಆರ್ಡರ್ ನೀಡಿದೆ. ಕೋರ್ಟ್ ಆದೇಶ ಕೈಯಲ್ಲಿದ್ದರೂ ಗೂಂಡಾಗಿರಿ ಮಾತ್ರ ನಿಂತಿಲ್ಲ. ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ದೂರು ನೀಡಿದರೆ ಅವರು ವಂಚಕರಿಗೆ ನೆರವು ನೀಡಿ ನಮ್ಮನ್ನೇ ಎದುರಿಸುತ್ತಿದ್ದಾರೆ ಎಂದು ರಾಜ ಅವರ ಪತ್ನಿ ಅಮೃತ ಕಣ್ಣೀರು ಹಾಕಿದ್ದಾರೆ. ಒಟ್ನಲ್ಲಿ 2004ರಲ್ಲಿ ಖರೀದಿ ಮಾಡಿ ನೆಲೆ ನಿಂತಿದ್ದ ಕುಟುಂಬಕ್ಕೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಗೂಂಡಾಗಳು ತೊಂದರೆ ನೀಡುತ್ತಾ ಇದ್ರು. ಪರಪ್ಪನ ಅಗ್ರಹಾರ ಪೊಲೀಸರು ಮಾತ್ರ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿಲ್ಲ. ಇನ್ನಾದರೂ ಹಿರಿಯ ಪೊಲೀಸ್ ಅಧಿಕಾರಿಗಳು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತಾರಾ ಎಂಬುದನ್ನ ನಾವೆಲ್ಲ ಕಾದು ನೋಡಬೇಕಿದೆ. ಅಂಬರೀಶ್, ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಉಚಿತ ಇವಿ ಬೈಕ್ ಕೊಡ್ತೀವಿ, ಕೇಂದ್ರ ಸರ್ಕಾರದ ಮೋದಿ ಸ್ಕೀಮ್ ಇದೆ, ಕೇವಲ 20,000 ಕೊಡಿ ಸಾಕು, ಹೀಗೆ ಹೇಳಿ ಗ್ರಾಮಸ್ಥರ ಹೆಸರಿನಲ್ಲಿ ಲಕ್ಷಾಂತರ ಸಾಲ ಮಾಡಿಸಿ ವಂಚನೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಕೇಂದ್ರ ಸರ್ಕಾರದ ಸ್ಕೀಮ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ. ಬೆಂಗಳೂರು ಬಳಿಕ ನೆಲಮಂಗಲದಲ್ಲೂ ಇವಿ ಬೈಕ್ ಸ್ಕ್ಯಾಮ್. ಗ್ರಾಹಕರ ಹೆಸರಲ್ಲಿ ಲಕ್ಷಾಂತರ ಲೋನ್ ಮಾಡಿಸಿ ವಂಚನೆ. ಕೇಂದ್ರ ಸರ್ಕಾರದ ಸಬ್ಸಿಡಿ ಹಾಗೂ ಮೋದಿ ಸ್ಕೀಮ್ ಹೆಸರಿನಲ್ಲಿ ಗ್ರಾಮಸ್ಥರನ್ನ ನಂಬಿಸಿ ಅವರಿಗೆ ತಿಳಿಯದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಸಿ ವಂಚಿಸಿರುವ ಆರೋಪ ನೆಲಮಂಗಲದಲ್ಲಿ ಕೇಳಿಬಂದಿದೆ. ಪ್ರತಿ ತಿಂಗಳು ಕೇವಲ 1,500ದಂತೆ 18 ತಿಂಗಳು 30,000 ರೂಪಾಯಿ ಡಿಪಾಸಿಟ್ ಮಾಡಿದರೆ ಉಚಿತವಾಗಿ ಸಬ್ಸಿಡಿ ದರದಲ್ಲಿ ಆಪ್ಕೆ ಇವಿ ಹೆಸರಿನ ಕಂಪನಿಯ ಇವಿ ಬೈಕ್ ನೀಡುವುದಾಗಿ ಬಲೆ ಬೀಸಿದ್ದಾರೆ. ಗ್ರಾಹಕರ ದಾಖಲೆಗಳು ಹಾಗೂ ಬ್ಯಾಂಕ್ ಒಟಿಪಿಯನ್ನ ಪಡೆದುಕೊಂಡು ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಒಬ್ಬೊಬ್ಬರ ಹೆಸರಿನಲ್ಲೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ 2 ಲಕ್ಷದವರೆಗೆ ಲೋನ್ ಮಾಡಿಸಿ ಹಣವನ್ನ ಲೂಟಿ ಮಾಡಿದ್ದಾರೆ ಎನ್ನಲಾಗಿದೆ. ಒಂದು ವರ್ಷದ ಮುಂಚೆ ಒಬ್ಬ ಗಣೇಶ್ ಅಂತ ಬಂದಿದ್ದ, ನೆಲಮಂಗಲ ಗಾಡಿ ಕೊಡ್ತಾ ಇದ್ದ. ನಾವು ಗಾಡಿ ಚೆನ್ನಾಗವಲ್ಲ ಅಂದ್ಬಿಟ್ಟು ಹೋಗಿ ನೋಡ್ದ, ಗಾಡಿ ಚೆನ್ನಾಗಿದೆ, ಬರೀ ಫ್ರೀ ಗಾಡಿ ಅಂತ ಹೇಳ್ದ. ಆಪ್ಕಿವಿ ಅಂತ ಜಾಲಿಕಸಲ್ಲಿ ಇತ್ತು, ಅಲ್ಲಿ ಹೋಯ್ತು ಎಲ್ಲ ತಗೋತಾ ಇರೋ ನೆಲಮಂಗಲ ಬೇಗ ತಗೊಂಡಿದ್ರು. ನಾವು ಫಸ್ಟ್ ಹೋಗಿ ಒಂದು ತಗೊಂಬಂದು, ನಾನು ಸಿದ್ದಪ್ಪ ಅಂದ್ಬಿಟ್ಟು ಬೆಳಗ್ಗೆ ಫಸ್ಟ್ ಹೋಗಿದ್ದು, ನೋಡ್ದೆ ಗಾಡಿ ಚೆನ್ನಾಗಿದ್ದು, ಏನು ಕಟ್ಟಂಗಿಲ್ಲ, ಬರೀ 1,500 ಸಾವಿರ ಕಟ್ಟಬೇಕು 15 ತಿಂಗಳು ಅಂತ ಹೇಳಿದ್ದೆ. ನಮಗೆ ನಾವು ಲೋನ್ ಮಾಡ್ಕೊತೀವಿ, ನಾವು ನಿಮಗೆ ದುಡ್ಡು ಹಾಕ್ತೀವಿ ಅಕೌಂಟ್ಗೆ, ಏನೇ ಲೋನ್ ಆದಮೇಲೆ ಹೇಳಿದ್ದು ನಾವು ಆಫರ್ ಐತಿದ್ದು ನಿಮಗೆ, ನಾವೇ ದುಡ್ಡು ಹಾಕತ್ತೀವಿ, ನೀವೇನು ಹತ್ರಕ್ಕೆ ಬರಬೇಡಿ ಅಂತ ನಮ್ಗೆ 1,500 ಸಾವಿರ ಕಟ್ಟಿ ನಮಗೆ ಅಂತ ಹೇಳಿದ್ದು ಅಷ್ಟೇ ನಮಗವನು. ಬೆಂಗಳೂರಿನ ಜಾಲಹಳ್ಳಿ ಭಾಗದ ಶೋರೂಮ್ಗೆ ಕರೆಸಿಕೊಂಡು ಆರಂಭದಲ್ಲಿ ಬೈಕ್ ವಿತರಣೆ ಮಾಡಲಾಗಿತ್ತು. ಆದರೆ ಸುಮಾರು 3 ತಿಂಗಳ ಬಳಿಕ ಬ್ಯಾಂಕ್ನಿಂದ ಸಾಲದ ಕಂತು ಕಟ್ಟುವಂತೆ ಕರೆಗಳು ಬರಲು ಶುರುವಾದಾಗ ಈ ಬೃಹತ್ ಮೋಸದ ಜಾಲ ಬೆಳಕಿಗೆ ಬಂದಿದೆ. ಸದ್ಯ ನೆಲಮಂಗಲ ಭಾಗದಲ್ಲೇ 150ಕ್ಕೂ ಹೆಚ್ಚು ಜನರು ವಂಚನೆಗೆ ಒಳಗಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಇಡೀ ಬೆಂಗಳೂರಿನಲ್ಲಿ ಸುಮಾರು 3,850ಕ್ಕೂ ಹೆಚ್ಚು ಮಂದಿಗೆ ಇದೇ ರೀತಿ ವಂಚಿಸಲಾಗಿದೆ ಎನ್ನಲಾಗಿದೆ. ಒಬ್ಬ ಬಂದ, ಊರಲ್ಲಿ ಆಲ್ರೆಡಿ ಎಲ್ಲ ನಮ್ಮವರೆಲ್ಲ ಗಾಡಿಗಳು ತಾಂಡಿದ್ರು. ಸರ್ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ತಾಳಿ ಅಂತ ಹೇಳ್ದ. ಸರಿ ನಾವು ನೋಡ್ಕೊಂಡು ಎಲ್ಲರೂ ತಾಂಡಿದ್ರಲ್ಲ, ಅದಕ್ಕೆ ನಾವು ನನ್ನ ಲೆಕ್ಕಾಚಾರದಲ್ಲಿ 4 ಗಾಡಿ ತಾಂಡಿದ್ದೀನಿ ಸರ್. ನಾನು 4 ಗಾಡಿ ತಾಂಡಿದ್ದೀನಿ. ಒಬ್ಬೊಬ್ರಿಗೆ 1,10,000 20,000 ಈ ಥರ ಲೋನ್ ಮಾಡ್ಕೊಂಡು, ನಮಗೆ ಲೋನ್ ವಿಷಯನೇ ಹೇಳಿಲ್ಲ ಅವನು. 1,500 ಸಾವಿರ ದುಡ್ಡು ಕಟ್ಟಿ 18 ತಿಂಗಳು ಕ್ಲಿಯರ್ ಆಗುತ್ತೆ, ನಾವು ನಿಮ್ಗೆ 25,000 ದುಡ್ಡು ಲಾಸ್ಟ್ಗೆ ಹಾಕ್ತೀವಿ ಅಂತ ಹೇಳ್ದ. ನಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡ. ಆಧಾರ್ ಕಾರ್ಡ್ ಒಂದು OTP ಬರುತ್ತೆ, OTP ಹೇಳಿ ಸರ್ ಅಂತ. OTP ಹೇಳ್ದು ಆಧಾರ್ ಕಾರ್ಡ್ ಕೊಟ್ಟಾದ್ಮೇಲೆ ಅವನು ಲೋನ್ ಮಾಡ್ಕೊಂಬಿಟ್ಟಿದ್ದಾನೆ. ಸರ್ ನಮ್ಮ ಪಂಚಾಯತಿ 19 ಹಳ್ಳಿಗೂ ಅವನು ಫ್ರಾಡ್ ಮಾಡೋನೆ. ಒಟ್ಟು 150 ಗಾಡಿ ತಂಡಿದ್ದಾರೆ, ಹೆಣ್ಮಕ್ಳು ತಂಡಿದ್ದಾರೆ, ಹೆಣ್ಮಕ್ಳ ಹೆಸರುಗಳು ಹೋಗಿದೆ. ಆಮೇಲೆ ಅವರು ಅಲ್ಲಿ ಜಾಳೆ ಕ್ರಾಸಲ್ಲಿ ಒಂದು ಶೋರೂಮ್ ಇತ್ತು. ಶೋರೂಮ್ ಹತ್ರ ನಮ್ಮ ಸ್ನೇಹಿತರು ರಂಗಣ್ಣದ ಕರ್ಕೊಂಡೋಗಿ ಎಲ್ಲರೂ ಪರಿಚಯ ಮಾಡಿ ಇದು ಮಾಡಿದ್ದಕ್ಕೆ ಅವನೇನು ಮಾಡ್ದ, ಎಲ್ಲ ಅಕೌಂಟು, ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಇಸ್ಕೊಂಡು ಎಲ್ಲರದು ಲೋನ್ಗಳು ಮಾಡಿಸ್ಕೊತೀನಿ, ನಾನೇ ಮಾಡಿಸ್ಕೊತೀನಿ ನಮ್ಮ ಅಕೌಂಟಿಗೆ ಅಂತ ಬಿಟ್ಟು. ದೊಡ್ಡಬಳ್ಳಾಪುರದ ಬ್ರ್ಯಾಂಚ್ ಇದೆ ಅಂತ ಅವ್ರದ್ದು. ಆ ಬ್ರ್ಯಾಂಚ್ಗೆ ಹೋಗಿ ಎಲ್ಲ ಗಾಡಿಗಳನ್ನೆಲ್ಲ ತಗೊಂಬಂದು, ಈ ಗಾಡಿಗಳು ಒಂದು ಚಾರ್ಜ್ ಆಗೋಲ್ಲ, ಒಂದು ರಿಪೇರಿ ಮಾಡೋಕ್ಕೂ ಆಗೋಲ್ಲ, ಸೈಲೆನ್ಸರ್ ಏನಾದರೂ ಆದ ಇಲ್ಲ. ಏನೋ ಕೇಳೋಕೆ ಹೋದ್ರಿ, ನಮ್ಮ ಹುಡುಗರ ಮೇಲೆ ಅಲ್ಲೇ ಮಾಡಿದ್ದಾನೆ. ಅವನು ಅಲ್ಲೇ ಮಾಡಿದ್ವಿ. ನಮ್ಮ ಹುಡುಗರು ಏನು ಮಾಡಿದ್ರು, ಅವ್ನು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಇಬ್ಬರಿಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆಲಮಂಗಲ ರೂರಲ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಭೂಮಿಕಾ ಎಂಬುವವರ ವಿರುದ್ಧ ಗ್ರಾಮಸ್ಥರು ನೇರ ಆರೋಪವನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಹಕರಿಗೆ ತಿಳಿಯದೆ ಇಷ್ಟೊಂದು ದೊಡ್ಡ ಮಟ್ಟದ ಲೋನ್ ಮಂಜೂರಾಗಲು ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಕೆಲವು ಸಿಬ್ಬಂದಿಗೆ ಸಹಕರಿಸಿದ್ದಾರೆಯೇ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಕೆಲ ತಿಂಗಳ ಹಿಂದಷ್ಟೇ ಬೆಂಗಳೂರಿನ ಪೀಣ್ಯ ಹಾಗೂ ಬಾಗಲಗುಂಟೆ ಪೊಲೀಸ್ ಠಾಣೆಗಳಲ್ಲಿ ಈ ವಂಚನೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸದ್ಯ ನೆಲಮಂಗಲ ಪೊಲೀಸ್ ಠಾಣೆಯಲ್ಲೂ ವಂಚನೆಗೆ ಒಳಗಾದ ಗ್ರಾಹಕರು ದೂರು ನೀಡಿದ್ದು, ಆರೋಪಿಗಳನ್ನ ತಕ್ಷಣ ಬಂಧಿಸಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈಗಾಗಲೇ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ತನಿಖೆ ಯಾವ ಹಂತ ತಲುಪುತ್ತದೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.